ಸ್ನೇಹಿತ ಬಂಧುಗಳೇ ನಮಸ್ಕಾರ. ವಾಯ್ಸ್ ಆಫ್ UK ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ತನ್ನ ಬಾಹ್ಯಾಕಾಶ ಯಾತ್ರೆಗೆ ಇನ್ನೊಂದು ಹೆಜ್ಜೆಯನ್ನು ಇಡಲು ಸಿದ್ಧವಾಗಿದೆ ಮತ್ತು ಆ ಹೆಜ್ಜೆಗೆ ಇವತ್ತಿನ ದಿನದಂದು ಯಶಸ್ವಿ ಉಡಾವಣೆ ಕೂಡ ಆಗಿದೆ. ಡಿಸೆಂಬರ್ 30, 2024ರಂದು ಇಸ್ರೋ PSLV-C60 ರಾಕೆಟ್ ಮೂಲಕ ಮಹತ್ವಾಕಾಂಕ್ಷಿ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಯೋಜನೆಯನ್ನು ಉಡಾವಣೆಯನ್ನಗೊಳಿಸಿದೆ. ಸ್ಪೆಡೆಕ್ಸ್ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಭಾರತೀಯ ಕಾಲಮಾನದ ರಾತ್ರಿ 10 ಗಂಟೆಗೆ ಉಡಾವಣೆಯಾಗಿದೆ. ಬಾಹ್ಯಾಕಾಶದಲ್ಲಿ 2 ಬಾಹ್ಯಾಕಾಶಗಳ ನಡುವೆ ಡಾಕಿಂಗ್ ನಡೆಸುವ ಭಾರತದ ಸಾಮರ್ಥ್ಯವನ್ನು ಇದು ಪ್ರದರ್ಶಿಸುವುದರಿಂದ ಈ ಯೋಜನೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಈ ತಂತ್ರಜ್ಞಾನ ಭವಿಷ್ಯದ ಬಾಹ್ಯಾಕಾಶ ಯೋಜನೆಗಳಿಗೆ ಬಹಳ ಮುಖ್ಯವಾಗಿದೆ. ಹಾಗಾದರೆ ಡಾಕಿಂಗ್ ಎಂದರೇನು? ಬಾಹ್ಯಾಕಾಶದಲ್ಲಿ 2 ಬಾಹ್ಯಾಕಾಶಗಳ ನಡುವೆ ನೌಕೆಗಳನ್ನು ಜಾಗರೂಕವಾಗಿ ಸಂಯೋಜನೆಯನ್ನು ಮಾಡುವಂಥದ್ದು, ಅವುಗಳನ್ನು ಒಂದಕ್ಕೊಂದು ಜೋಡಿಸುವ ಪ್ರಕ್ರಿಯೆ ಇದಾಗಿದೆ. ಈ ತಂತ್ರಜ್ಞಾನ ಇಸ್ರೋದ ಭವಿಷ್ಯದ ಯೋಜನೆಗಳಾದಂತಹ ಚಂದ್ರಯಾನ 4 ಅಥವಾ ಭಾರತದ ಸ್ವಂತ ಬಾಹ್ಯಾಕಾಶ ನಿಲ್ದಾಣವಾದ ಭಾರತೀಯ ಅಂತರಿಕ್ಷ ಸ್ಟೇಷನ್ ನಿರ್ಮಾಣಕ್ಕೆ ಇದು ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದೆ. ಹಾಗಾದರೆ ಯೋಜನೆಯ ಉದ್ದೇಶ ಮತ್ತು ಗುರಿಗಳು ಏನು ಅನ್ನೋದನ್ನು ನೋಡೋಣ. ಸ್ಪೆಡೆಕ್ಸ್ ಯೋಜನೆ 2 ಉಪಗ್ರಹಗಳಾದಂತಹ SDX-01 ಮತ್ತು SDX-02 ಅನ್ನು ಹೊಂದಿದೆ. ಈ ಉಪಗ್ರಹಗಳು ಹಲವು ಮುಖ್ಯ ಕಾರ್ಯಗಳನ್ನು ನೆರವೇರಿಸಲಿವೆ. ಮೊದಲನೇದಾಗಿ ಅವೆರಡು ಉಪಗ್ರಹಗಳು ಪರಸ್ಪರ ಒಂದೇ ಕಕ್ಷೆಯಲ್ಲಿ ಅಳವಡಿಕೆಯಾಗಿ ಕ್ರಮೇಣ ಪರಸ್ಪರ ಸನಿಹಕ್ಕೆ ಚಲಿಸಲಿವೆ. ಅವೆರಡು ಸಾಕಷ್ಟು ಹತ್ತಿರಕ್ಕೆ ಸಾಗಿದ ಬಳಿಕ ಅವು ಒಂದಕ್ಕೊಂದು ಜೋಡಣೆಯಾಗಿ ವಿದ್ಯುತ್ ಶಕ್ತಿಯನ್ನು ಹಂಚಿಕೊಂಡು ಬಳಿಕ ಬೇರ್ಪಡಲಿವೆ. ಬೇರ್ಪಟ್ಟ ಬಳಿಕ ಮುಂದಿನ 2 ವರ್ಷಗಳ ಕಾಲ 2 ಉಪಗ್ರಹಗಳು ತಮ್ಮ ಪೇಲೋಡ್ಗಳನ್ನು ಬಳಸಿಕೊಂಡು ಕಾರ್ಯಾಚರಣೆಯನ್ನು ನಡೆಸಲಿದೆ. ಹಾಗಾದರೆ ಪೇಲೋಡ್ ಎಂದರೇನು? ಪೇಲೋಡ್ ಎಂದರೆ ಉಪಗ್ರಹ ಅಥವಾ ಬಾಹ್ಯಾಕಾಶ ನೌಕೆಯಲ್ಲಿರುವ ಉಪಕರಣಗಳಾಗಿದ್ದು ಅವುಗಳು ಯೋಜನಾ ಕಾರ್ಯಗಳನ್ನು ನೆರವೇರಿಸುತ್ತವೆ. ಪೇಲೋಡ್ಗಳಲ್ಲಿ ವೈಜ್ಞಾನಿಕ ಸಂಶೋಧನೆ ಅಥವಾ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಕ್ಯಾಮರಾಗಳು, ಸಂವಹನ ಉಪಕರಣಗಳು, ಸೆನ್ಸರ್ಗಳು ಸೇರಿವೆ. ಭಾರತದ ನಂಬಿಕಾರ್ಹ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ತಲಾ 220 kg ತೂಕ ಹೊಂದಿರುವ SDX-01 ಮತ್ತು SDX-02 ಉಪಗ್ರಹಗಳನ್ನು ಬಾಹ್ಯಾಕಾಶಕ್ಕೆ ಒಯ್ದು ಬಳಿಕ ಅವುಗಳನ್ನು 470 ಕಿಲೋಮೀಟರ್ ವ್ಯಾಪ್ತಿಯ ವೃತ್ತಾಕಾರದ ಭೂಮಿಯ ಕೆಳಕಕ್ಷೆಯಲ್ಲಿ ಅಳವಡಿಸಲಿದೆ. 470 ಕಿಲೋಮೀಟರ್ಗಳ ಕಕ್ಷೆಯಲ್ಲಿ ಅಳವಡಿಸಿದ ಬಳಿಕ ರಾಕೆಟ್ 2 ಉಪಗ್ರಹಗಳ ವೇಗದಲ್ಲಿ ಕೊಂಚ ಬದಲಾವಣೆಯನ್ನು ತರಲಿದೆ. ಈ ವ್ಯತ್ಯಾಸದ ಕಾರಣದಿಂದ ಉಪಗ್ರಹಗಳು ಕ್ರಮೇಣ ಒಂದರಿಂದ ಒಂದು ದೂರಾಗಿ ಒಂದು ದಿನದಲ್ಲಿ ಅವೆರಡರ ನಡುವೆ 10-20 ಕಿಲೋಮೀಟರ್ಗಳ ಅಂತರ ಸೃಷ್ಟಿಯಾಗುತ್ತದೆ. ಟಾರ್ಗೆಟ್ ಉಪಗ್ರಹದಲ್ಲಿರುವ ಪ್ರಪಲ್ಷನ್ ವ್ಯವಸ್ಥೆಯನ್ನು ಬಳಸಿಕೊಂಡು 2 ಉಪಗ್ರಹಗಳು ಇನ್ನಷ್ಟು ದೂರಾಗದಂತೆ ತಡೆಯಲಾಗುತ್ತದೆ. ಅಂದರೆ ಇವೆರಡು ಉಪಗ್ರಹಗಳು ಪರಸ್ಪರ 20 ಕಿಲೋಮೀಟರ್ ಅಂತರವನ್ನು ಕಾಯ್ದುಕೊಂಡು ಒಂದೇ ವೇಗದಲ್ಲಿ ಸಂಚರಿಸಲಿವೆ. ಈ ಹಂತವನ್ನು ಫಾರ್ ರ್ಯಾಂಡೆಜ್ವಸ್ ಎಂದು ಕರೆಯಲಾಗುತ್ತದೆ. ರ್ಯಾಂಡೆಜ್ವಸ್ ಎಂದರೆ ಬಾಹ್ಯಾಕಾಶದಲ್ಲಿ ಪ್ರತ್ಯೇಕ ಸ್ಥಾನ ಅಥವಾ ಪಥದಿಂದ ಆಗಮಿಸುವ 2 ವಸ್ತುಗಳು ಅಥವಾ ಕಾಯಗಳು ಪರಸ್ಪರ ಭೇಟಿಯಾಗುವ ಅಥವಾ ಸನಿಹಕ್ಕೆ ಬರುವಂತಹ ಒಂದು ಕ್ರಿಯೆಯಾಗಿದೆ. ಇನ್ನು ವೇಗದ ವಿಚಾರಕ್ಕೆ ಬರುವುದಾದರೆ 2 ಉಪಗ್ರಹಗಳು ಪ್ರತಿ ಗಂಟೆಗೆ 28,800 ಕಿಲೋಮೀಟರ್ಗಳ ಅಸಾಧಾರಣ ವೇಗದಲ್ಲಿ ಚಲಿಸಲಿವೆ. ಅಂದರೆ ಇವು ವಾಣಿಜ್ಯಿಕ ವಿಮಾನಕ್ಕಿಂತ 36 ಪಟ್ಟು ವೇಗವಾಗಿ, ಗುಂಡಿನ ವೇಗಕ್ಕಿಂತ 10 ಪಟ್ಟು ಹೆಚ್ಚಿನ ವೇಗದಲ್ಲಿ ಚಲಿಸಲಿವೆ. ಸುರಕ್ಷಿತವಾಗಿ ಡಾಕಿಂಗ್ ನಡೆಸುವ ಸಲುವಾಗಿ ಚೇಸರ್ ಉಪಗ್ರಹ ನಿಧಾನವಾಗಿ ಹಂತ ಹಂತವಾಗಿ ತನ್ನ ವೇಗವನ್ನು ಕಡಿಮೆಗೊಳಿಸಿ ಟಾರ್ಗೆಟ್ ಉಪಗ್ರಹದ ಕಡೆಗೆ ಚಲಿಸುತ್ತವೆ. ಈ ಹಿಂಬಾಲಿಸುವಿಕೆ ಒಂದು ವಿಧಾನವನ್ನು ಅನುಸರಿಸಲಿದ್ದು 20 ಕಿಲೋಮೀಟರ್ಗಳ ಅಂತರವನ್ನು 5 ಕಿಲೋಮೀಟರ್, 1.5 ಕಿಲೋಮೀಟರ್, 500 ಮೀಟರ್, 225 ಮೀಟರ್, 15 ಮೀಟರ್, ಕೊನೆಗೆ 3 ಮೀಟರ್ಗಳಿಗೆ ಇಳಿಸಿ ಅಂತಿಮವಾಗಿ ಡಾಕಿಂಗನ್ನು ನಡೆಸಲಾಗುತ್ತದೆ. ಈ ವೇಳೆಗೆ ವಿಶೇಷ ಥ್ರಸ್ಟರ್ಗಳನ್ನು ಬಳಸಿಕೊಂಡು ಉಪಗ್ರಹಗಳ ವೇಗವನ್ನು ಬಹುತೇಕ ಶೂನ್ಯಕ್ಕೆ ಪ್ರತಿ ಗಂಟೆಗೆ 0.036 ಕಿಲೋಮೀಟರ್ ಅಥವಾ ಪ್ರತಿ ಸೆಕೆಂಡಿಗೆ 10 ಮಿಲಿಮೀಟರ್ಗೆ ಇಳಿಸಿ ಅವುಗಳು ಸಮರ್ಥವಾಗಿ ಒಂದಕ್ಕೊಂದು ಜೋಡಣೆಯಾಗುವಂತೆ ಮಾಡಲಾಗುತ್ತದೆ. ಉಪಗ್ರಹಗಳೆರಡು ಒಂದಕ್ಕೊಂದು ಬೆಸೆದ ಬಳಿಕ ಅವುಗಳು ತಮ್ಮ ನಡುವೆ ವಿದ್ಯುತ್ ಶಕ್ತಿಯನ್ನು ಹಂಚಿಕೊಳ್ಳುವ ಪರೀಕ್ಷೆಯನ್ನು ನಡೆಸಲಿವೆ. ಆ ಬಳಿಕ 2 ಉಪಗ್ರಹಗಳನ್ನು ಒಂದೇ ವಸ್ತುವಿನಂತೆ ನಿಯಂತ್ರಿಸಲು ಸಾಧ್ಯವೇ ಎಂದು ಪರಿಶೀಲಿಸಲಾಗುತ್ತದೆ. ಪರೀಕ್ಷೆಗಳು ಪೂರ್ಣಗೊಂಡ ಬಳಿಕ ಉಪಗ್ರಹಗಳು ಪ್ರತ್ಯೇಕಗೊಂಡು ಸ್ವತಂತ್ರವಾಗಿ ತಮ್ಮ ಕಾರ್ಯಗಳನ್ನು ನಡೆಸುತ್ತವೆ.
ಚೇಸರ್ ಉಪಗ್ರಹದಲ್ಲಿ ಅತ್ಯುತ್ತಮ ಗುಣಮಟ್ಟದ ಕ್ಯಾಮೆರಾವನ್ನು ಅಳವಡಿಸಲಾಗುತ್ತದೆ. ಇನ್ನು ಟಾರ್ಗೆಟ್ ಉಪಗ್ರಹ ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯ ಸಂಪತ್ತನ್ನು ಗಮನಿಸುವ ಸಲುವಾಗಿ ಮಲ್ಟಿಸ್ಪೆಕ್ಟ್ರಲ್ ಉಪಕರಣವನ್ನು ಹೊಂದಿದೆ. ಇದು ಬಾಹ್ಯಾಕಾಶದ ವಿಕಿರಣ ಮಟ್ಟವನ್ನು ಗಮನಿಸಿ ಮುಂದಿನ ಯೋಜನೆಗಳ ಬಳಕೆಗಾಗಿ ಅದನ್ನು ದಾಖಲಿಸುತ್ತದೆ. ಇವೆರಡು ಉಪಗ್ರಹಗಳು ಸಣ್ಣವು, ಹಗುರವೂ ಆಗಿರುವುದರಿಂದ ಅವುಗಳ ಡಾಕಿಂಗ್ ನಡೆಸುವುದು ಹೆಚ್ಚು ಕಷ್ಟಕರ ಪ್ರಕ್ರಿಯೆ ಮತ್ತು ದೊಡ್ಡ ಬಾಹ್ಯಾಕಾಶಗಳ ನೌಕೆಗಳ ಡಾಕಿಂಗ್ಗೆ ಹೋಲಿಸಿದರೆ ಇದಕ್ಕೆ ಹೆಚ್ಚಿನ ನಿಖರತೆ ಬೇಕಾಗುತ್ತದೆ. ಏನಾದರೂ ಸಣ್ಣ ತಪ್ಪಾದರೂ ಅದರ ಪರಿಣಾಮ ದೊಡ್ಡದಾಗಿರುತ್ತದೆ. ವರ್ಷಾಂತದಲ್ಲಿ ನಡೆಯುವ ಸ್ಪೆಡೆಕ್ಸ್ ಯೋಜನೆಯ ಮೂಲಕ ಭಾರತ ಹಲವಾರು ಪ್ರಥಮಗಳನ್ನು ದಾಖಲಿಸಲಿದೆ. ಉಪಗ್ರಹಗಳು ವಿಶೇಷ ಡಾಕಿಂಗ್ ವ್ಯವಸ್ಥೆಯಂತಹ ನೂತನ ಆಧುನಿಕ ತಂತ್ರಜ್ಞಾನಗಳನ್ನು ಪರೀಕ್ಷಿಸಲಿವೆ. ಪರಸ್ಪರ ಡಿಕ್ಕಿ ಹೊಡೆಯದಂತೆ ಡಾಕಿಂಗ್ ನಡೆಸುವ ಸಲುವಾಗಿ ಉಪಗ್ರಹಗಳಲ್ಲಿರುವ ಸೆನ್ಸರ್ಗಳು ಉಪಗ್ರಹಗಳ ಚಲನೆಯನ್ನು ಸೂಕ್ಷ್ಮವಾಗಿ ಗಮನಿಸಲಿವೆ. ಉಪಗ್ರಹಗಳು ತಮ್ಮ ಸ್ಥಾನವನ್ನು ಲೆಕ್ಕಾಚಾರ ಹಾಕಲು ಮತ್ತು ಕಕ್ಷೆಯಲ್ಲಿನ ಚಲನೆಯನ್ನು ನಿಖರವಾಗಿ ಗುರುತಿಸಲು ವಿಶಿಷ್ಟ ಸಂಚರಣಾ ವ್ಯವಸ್ಥೆಯನ್ನು ಕೂಡ ಬಳಸಲಿವೆ. ಆ ಮೂಲಕ ಸಂಪೂರ್ಣ ಪ್ರಕ್ರಿಯೆ ಸುಗಮವಾಗಿ ನಡೆಯುತ್ತದೆ. ಇಲ್ಲಿಯ ತನಕ ಕೇವಲ ರಷ್ಯಾ, ಅಮೆರಿಕ ಮತ್ತು ಚೀನಾಗಳು ಮಾತ್ರವೇ ಬಾಹ್ಯಾಕಾಶ ಡಾಕಿಂಗ್ ತಂತ್ರಜ್ಞಾನವನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿವೆ. ಆದರೆ ಇದನ್ನು ನಡೆಸುವುದು ಹೇಗೆ ಎಂಬ ರಹಸ್ಯವನ್ನು ಯಾವ ದೇಶವೂ ಬಹಿರಂಗಪಡಿಸಿಲ್ಲ. ಡಾಕಿಂಗ್ ಪ್ರಯೋಗದ ಹೊರತಾಗಿ PSLV C-60 ರಾಕೆಟ್ POEM-4 ಎಂದು ಕರೆಯಲಾಗುವ ತನ್ನ 4ನೇ ಹಂತದಲ್ಲಿ ಅಥವಾ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್ 4 24 ಸಣ್ಣ ಉಪಕರಣಗಳನ್ನು ಪೇಲೋಡ್ ಒಯ್ಯಲಿದೆ. 2 ಮುಖ್ಯ ಉಪಗ್ರಹಗಳನ್ನು ಕಕ್ಷೆಗೆ ಬಿಡುಗಡೆಗೊಳಿಸಿದ ಬಳಿಕ ಈ ಉಪಕರಣಗಳು ಚಾಲನೆಗೊಳ್ಳುತ್ತವೆ. 24 ಪೇಲೋಡ್ಗಳ ಪೈಕಿ 14 ಪೇಲೋಡ್ಗಳನ್ನು ಇಸ್ರೋ ತಂಡ ಅಭಿವೃದ್ಧಿಪಡಿಸಿದ್ದರೆ ಇನ್ನುಳಿದ 10 ಪೇಲೋಡ್ಗಳನ್ನು ವಿಶ್ವವಿದ್ಯಾಲಯಗಳು, ಸ್ಟಾರ್ಟ್ಅಪ್ಗಳು ಸೇರಿದಂತೆ ವಿವಿಧ ಸರ್ಕಾರೇತರ ಸಂಸ್ಥೆಗಳು ಕೂಡ ನಿರ್ಮಿಸಿವೆ. ಈವರೆಗೆ ಈ ಸಾಧನೆ ಮಾಡಿದ್ದ ದೇಶಗಳ ಪೈಕಿ ಅಮೆರಿಕ, ರಷ್ಯಾ, ಚೀನಾ ಮಾತ್ರ ಮುನ್ನೆಲೆಯಲ್ಲಿ ಇದ್ದವು. ಆದರೆ ಇದೀಗ ಭಾರತ ಹೊಸ ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ. ಇಸ್ರೋ ಸಂಸ್ಥೆಯಿಂದ ನಡೆಸುತ್ತಿರುವ ಈ ಪ್ರಯೋಗ ಭಾರತೀಯರಿಗೆ ಹೆಮ್ಮೆ ತರಿಸುವಂಥ ಒಂದು ವಿಶೇಷ ಮಾಹಿತಿಯಾಗಿದೆ ಮತ್ತು ಒಂದು ವಿಶೇಷ ಸಾಧನೆಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಏನೇ ಆಗಲಿ ಗೆಳೆಯರೇ, ಭಾರತ ಒಂದಲ್ಲ ಒಂದು ರೀತಿಯಲ್ಲಿ ಇನ್ನೊಂದು ಹೆಜ್ಜೆಯನ್ನು ಇಡುತ್ತಾ ಇರುವುದು ನಮ್ಮ ಇಡೀ ದೇಶಕ್ಕೆ ಹಾಗೂ ಜಗತ್ತಿಗೆ ಇನ್ನೊಂದು ಮಾದರಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.